ನೋಡುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಐಕ್ಯಾಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವಾಗ ರೆಡಿಯಾಗಿ ಬರ್ತೀನಿ. ಮತ್ತು ನಾವು ಏನೇನು ಮಾಡ್ತೀವಿ ಇವತ್ತಿನ ದಿನ ಅಂತ ನೋಡೋಣ. ಓಕೆ. ಆ್ಯಂಡ್ ಇವಾಗ ರೆಡಿಯಾಗಿದ್ದೀನಿ, ನಾನು ಹೀಗೆ ರೆಡಿಯಾಗಿದ್ದೀನಿ. ಆ್ಯಂಡ್ ಇವಾಗ ವಾಟರ್ ಮಿಲನ್ ಕಟ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ನನ್ನ ಮಗನಿಗೆ ಹೊಟ್ಟೆ ಹಸಿ ಆಗುತ್ತೆ ಆವಾಗ ಸೊ ದಟ್ ಅಲ್ಲಿಗೆ ಹೋಗೋ ಅಷ್ಟೊತ್ತಲ್ಲಿ ನಮ್ಮ ಮನೆಯಿಂದ ಆಲ್ಮೋಸ್ಟ್ ನೆಲಮಂಗಲ ಹತ್ರ ಹೋಗಬೇಕು, ತುಂಬ ದೂರ ಆಗುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ವಾಟರ್ ಮಿಲನ್ನ ತಗೊಂಡು ಹೋಗ್ತೀನಿ ನನ್ನ ಮಗನಿಗೋಸ್ಕರ ಅಂತ ಪ್ಯಾಕ್ ಮಾಡಿಕೊಂಡು. ಮತ್ತು ಮೇನ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲ ಕಡೆ ಎಲ್ಲರೂ ಇದ್ರ ಬಗ್ಗೆನೇ ಐಕ್ಯ ಅಂತಾನೆ ಇದು ಮಾಡ್ತಿದ್ರು. ಸೊ ಹಾಗಾಗಿ ಏನೇನಿರುತ್ತೆ ಏನು ಚೆಕ್ ಮಾಡ್ಕೊಂಡು ಬರೋಣ. ಹಾಗೆಯೇ ನಾನು ಕೂಡ ನನ್ನ ಅಡುಗೆ ಮನೆನ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಚೇಂಜಸ್ ಮಾಡಬೇಕು ಅಂದರೆ ಅಲ್ಲಿ ಏನಾದರೂ ಐಟಮ್ಸ್ಗಳು ಸಿಗತ್ತಾ ಅಂತ ಚೆಕ್ ಮಾಡ್ಕೊಳಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಕಟ್ ಮಾಡ್ತೀನಿ. ಇವ್ ನನಗೆ ಕಟ್ ಮಾಡಿ ಕೊಡೋವರೆಗೂ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಕಟ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ. ಇವಾಗ ಹೊಲ್ಟಿದ್ದೀವಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದು 1:40 ಆಗಿದೆ. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿಂದ ಮೆಟ್ರೋ ಸ್ಟೇಷನ್ವರೆಗೂ ನಾವು ನಡ್ಕೊಂಡು ಹೋಗಬೇಕು. ಆ್ಯಂಡ್ ನನ್ನ ಜೊತೆ ಆಟೋಗೆ ನೀನು ಕಾಸು ಕೊಡ್ತೀಯ? ಕಾಸು ಎಷ್ಟು ಇರ್ತೀವಿಯಾ? 3 ರೂಪಾಯಿ. ಇದ್ರಲ್ಲಿ ಹಾಕಿದ್ರೆ ನಿಮ್ಮ ಫೋನು ಒಂದು ನಿಮಿಷ ಇಟ್ಕೊಳ್ಳಿ, ಹಾಕಕ್ಕೆ. ಎಷ್ಟು ಇಟ್ಟಿದ್ಯಾ? ಹೌದಾ? ರಾಜ ತರ ಇದ್ದಾನೆ ಋತ್ವಿಕ್. ಅಮ್ಮ ಅನ್ಕೊಂಡು ಹಿಂಸೆ ಕೊಟ್ಕೊಂಡು ಹೆಂಗಾಗಿಲ್ದಿರಾ? ಏನಿಲ್ಲ. ಅಮ್ಮ ಎಲ್ಲಿ ಹೋಗ್ತಿದ್ದೀವಿ? ಯಾರ ಮನೆಗೆ ಹೋಗ್ತಿದ್ದೀವಿ? ಹೌದಾ? ಈಗ ಸ್ಟೇಷನ್ ಹತ್ರ ಬಂದಿದ್ದೀವಿ. ಮನೆಯಿಂದ ಇಲ್ಲಿಗೆ ಬಸ್ಸಲ್ಲಿ ಬಂದಿದ್ವಿ. ಈಗ ಸ್ಟೇಷನ್ ಹತ್ರ ಹೋಗ್ತಿದ್ವಿ. ಮೆಟ್ರೋ ಸ್ಟೇಷನ್ ಹೀಗಿದೆ. ತುಂಬ ಬಿಸಿಲಿದೆ. ಓಕೆ, ಸ್ಟೇಷನ್ ಮೇಲೆ ಎಲ್ಲಿದ್ದೀವಿ? ಎಲ್ಲಿಗೆ ಹೋಗಿದ್ವಿ ನಾನು ನೀನು ಅಜ್ಜಿನ ಬಿಟ್ಟು? ಹೌದಾ? ನಮ್ಮನ್ನ ಬಿಟ್ಟು ಹೋಯ್ತು ಅಜ್ಜಿ. ನೀನೇನು ಮಾಡಿದೆ? ಅಜ್ಜಿ ಹತ್ರ ಹೋಗಿಲ್ಲಲ್ಲ, ಅದಕ್ಕೆ ಅಜ್ಜಿ ಬಿಟ್ಟು ಹೋಯ್ತು ನೀನು. ಅಜ್ಜಿ ಬೇಡ ಅಂದಲ್ಲ. ಬೇಡ ಬಿಡು, ಅಜ್ಜಿ ಹೋಗ್ಲಿ. ಬೇಡ ಅಂದಲ್ಲ. ಅಜ್ಜಿಗೆ ಸಾರಿ ಕೇಳು. ಅಜ್ಜಿ ಸಾರಿ ಅಲ್ಲ. ಎಲ್ಲಿ ಅಜ್ಜಿ ಹೋಯ್ತು? ಬಂದಿಲ್ಲ ಟ್ರೈನು. ಭಯ ಆಗ್ತೈತೆ ನಂಗೆ ಇವಾಗ. ಅಜ್ಜಿ ಇಲ್ಲಲ್ಲ, ಹೆಂಗೆ ಹೋಗೋದು ನಾವು? ಈಗ ಅಜ್ಜಿಗೆ ಸಾರಿ ಕೇಳಿ. ಅಜ್ಜಿ ಸಾರಿ ಅಲ್ಲ. ಅಜ್ಜಿ ಸಾರಿ.
ಬಾ ಇದು ಎಳ್ಕೊಂಬರ್ತೀಯಾ? ಬಾ ಹೇಳಿ ಹೋಗು. ಹ್ಞೂ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ತಗೊಳ್ಳೋಣ. ನೋಡಿ ಏನು ತಗೋತೀನಿ ಈ ಪ್ಲೇಟ್ ಅದೇ ಅದು ಕೊಟ್ಟಿದ್ರಲ್ಲ ಅದು ಪಾಪುಗೆ ಅಚ್ಚು ಕೊಟ್ಟಿದ್ರಲ್ಲ. ಇದು ಮಕ್ಳದ್ದು ಅನ್ಸತ್ತಮ್ಮ, ಮಕ್ಳು ಸೆಕ್ಷನ್ ಅನ್ಸುತ್ತೆ. ಇಲ್ಲಿದೆ ನೋಡಿ ಗ್ಲಾಸ್. ಇದೆಲ್ಲ ಎಷ್ಟು? ಅದು ಅಷ್ಟು. ಇದು 100. 6 ಪ್ಯಾಕ್ಗೆ 6ಕ್ಕೆ ಬೇಡ ಅನ್ಸತ್ತಲ್ವಾ? ಇದು ಮಕ್ಳು ಸೆಕ್ಷನ್ ಅನ್ಸುತ್ತೆ. ಅಚ್ಚು ಅಚ್ಚು ಬಾ. ಅವನು ಅದಕ್ಕೆ ಖುಷಿ ಪಟ್ಟಿದ್ದು. ಅಚ್ಚು ಏನು ಬೇಕಮ್ಮ ನಿಂಗೆ? ಏನು ಬೇಕು ನಿಂಗೆ? ಏಯ್ ಎತ್ತದು ಬಾಲ್ ಬೇಕಾ? ಎಷ್ಟಿದು? 150 rupees. ನಡಿ ನಡಿ ನಡಿ, ಕಮನ್ ಕಮನ್. ಇಟ್ಸ್ ನಾಟ್ ವರ್ತ್. 150 ರೂಪಾಯಿ. 189. ಹಾಂ ಎಲ್ಲೈತೆ 189. ಇದು 189. ಇದು ಬಂದು 679. ಚಿನ್ನಿ ಏನು ಕೊಟ್ಟಿಲ್ಲ ಏನು? ಇನ್ನು ಕೆಳಗಡೆ ಇದೆ ಅಮ್ಮ. ಇವಾಗ ಅಲ್ಲಿ ಊಟ ಮಾಡ್ಕೊಂಡು ಹಂಗೆ ಡೈರೆಕ್ಟಾಗಿ ಬಂದಿತ್ತು ತಾನೆ. ಚಿನ್ನಿ ಅಚ್ಚು ಇಲ್ಲಿ ಕೂಚಿ. ಕೂಚಿ ಕೂಚಿ. ಇದು ಸಕ್ಕತ್ತಾಗಿದೆಲ್ಲ ಆಂಟಿ ಅವನಿಗೆ. ಅಮ್ಮ ಆಂಟಿ 10,000 ರೂಪಾಯಿ ಅದು. ಆಂಟಿ 10,000 ಅದು. ಈ ಥರದ್ದು ಬೇಕಮ್ಮ ನಿಂಗೆ? 5,000 ಇದೆ ಅದು. ಇಲ್ಲಿ ಕೂಚಿ, ಇಲ್ಲಿ ಇದ್ರ ಮೇಲೆ ಕೂಚಿ. ಸಿಟ್ ಇನ್ ದಿಸ್ ಬಂಗಾರಿ. ಯಾರಂದಿದ್ದು? ಯಾರು ಹೇಳಿಲ್ಲ? ಹ್ಞೂ ಕೂಚಿ. ಸ್ಟಡಿ ಟೇಬಲ್ ಥರ ಇದು. ಬಿಡು 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 ಬಿಡು. ಬಾ ಬಾ ನೋಡೋಣ ಬಾ. ಎಲ್ಲ ಅದು ಬ್ಯಾಗ್ ತಗೋ ಅದು. ಅದು ಮಾ ಬ್ಯಾಗ್ ತಗೋದು. ಬ್ಯಾಗು ಇದಾ ಅದ? ನಡಿ ನಡಿ ನಡಿ, ಬೇರೆ ಕಡೆ ಹೋಗೋಣ. ಕಮ್ ಲೆಟ್ಸ್ ಗೋ. ಬಾ ಅಚ್ಚು. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಟಡಿ ಟೇಬಲ್ ಥರ ಮೇಲೋಗಿ ಮಲ್ಕೊಳ್ಳೋದು. ಇವನಿಗೆಲ್ಲ ಹತ್ತಿ ಅಳಿಸೋ ಥರ ಇದ್ದಿದ್ರೆ ಎಗ್ರಿ ಹಂಗಿದ್ದಾನೆ, ಎಗ್ರಿ ಬಿದ್ದಿರೋನು. ಏ ಬಾ 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 ಬಾ. ಅವನಿಲ್ಲ ಅವನು. ಕಿಚನ್ ಇಲ್ಲಿ ನೋಡಿ ಮಕ್ಕಳು ವಾಶ್ರೂಮ್ದು ಗೊತ್ತಿಲ್ವೇ?
ಬೈಲಿ ಎತ್ಕೋದು ಡ್ರಾ ಎತ್ಕೋ. ಅಬ್ಬಾ ಸಾಕಾಯ್ತು. ಚೆನ್ನಾಗಿದೆಯಾ ಮನೆ ರಾಜ? ಐಕ್ಯಾಗೆ ಯಾರು ಏನಕ್ಕೆ ಬರ್ತಾರೋ ಏನೋ, ಐ ಆಮ್ ನಾಟ್ ಶೂರ್. ಬಟ್ ಒಂದು ಕಡೆನೂ ಅಷ್ಟು ಡಿಸೈನ್ಸ್, ಅಷ್ಟು ವೆರೈಟೀಸ್. ವಾವ್, ಕಂಪ್ಲೀಟ್ಲಿ ಇಂಪ್ರೆಸ್. ತುಂಬ ಚೆನ್ನಾಗಿದೆ. ಚೇತು ಮನ್ನಿಂಗ್ ಬರೀ ಚೇತು ಅಂತಾನೆ ಇದೆ. ಹೋಗೋಣ ನಡೀರಿ, ಲೆಟ್ಸ್ ಗೋ. ವಾವ್ ಅಲ್ಲಮ್ಮ, ವಾವ್ ಟೈಮ್ ಆಯ್ತು, ಇನ್ನ ಏನೇನು ನೋಡ್ಬೇಕಾ? ನೀವೆಲ್ಲ ನಮ್ಗೆ ಸಾಲಲ್ಲ ಬರ. ವಾವ್ ಅಲ್ಲಮ್ಮ, ಬಾ ಸಾಕು, ಬಾ ಸಾಕು. ಬಾ ಅಮ್ಮ ಸಾಕು. ಇನ್ನೂ ಅಲ್ಲೇನೇನೋ ಇದೆ ನೋಡೋಣ, ಬಾ ಎತ್ಕೋ ಬ್ಯಾಗ್. ಅಯ್ಯ ಬಿದ್ದೋದಾ? ಎಲ್ಲೈತೆ ಅಜ್ಜಿ? ಅಚ್ಚು ಇಲ್ಲಿ. ಏನದು? ಅಮ್ಮ ಅದು ಹಂಗೆ ಕೂತ್ಕೊಳ್ಳೋದು. ಡಾಲ್ಫಿನ್ ಅದು, ಆನೆ. ಅದೇನದು ನೋಡು, ಮಂಕಿ. ಬಾಬಾ ಸಾಕು ಬಾ ಅಮ್ಮ, ಸಾಕು ಬಾ. ಸಾಕು ಬಾ. ಏನದು? ಅಯ್ಯೋ ಎಷ್ಟದು ತೋಸು. ಅಮ್ಮ ಅಲ್ಲಿಡು, 1000 ರೂಪೀಸ್ ಅದು. ನಡಿ ಅಲ್ಲಿಡು, ಇಲ್ಲಿಡು. ಬೇಡ. ಅಯ್ಯೋ ದೇವ್ರೆ. ಅಚ್ಚು ಬಾ. My God, it's so amazing. ಬಾಬಾ ಸಾಕು ಬಾ ಅಲ್ಲ ಅಜ್ಜಿ ಹೋಯ್ತು. ಅಮ್ಮ ಬಾ ಅಚ್ಚು. ಅಲ್ಲಿ ನೋಡು ಅಜ್ಜಿ ಕೂತ್ ಬಿಟ್ಟೈತೆ. ಇಲ್ಲೇ ಇದ್ದಾರಲ್ಲ. ಚಿಕ್ಕ ಬಾಕ್ಸ್ಗಳು. ಇದೆಲ್ಲ ಗ್ಲಾಸ್ ಕಂಟೈನರ್ಸ್. ತಗೊಂಡ್ರ ಆಂಟಿ? 99 3 ಪೀಸ್. ಅದು ಎಷ್ಟಿದ್ರು ಇರಲ್ಲ ಅವು ಬಾಕ್ಸ್ಗಳಲ್ವಾ? ಸ್ಟೀಲ್ ಬಾಕ್ಸ್ಗಳು ಎಷ್ಟು ಬರ್ತವೆ ಅಂದರೆ ಇರಲ್ಲ. ತಿಂದ ತಾನೆ ಅವಾಗೆ.
ನಾನು ತೊಗೊಳ್ತೀನಿ. ನೀನು ಕೊಡಿಸು ಕೊಡಿಸ್ತೀಯಾ? ಅವನಲ್ಲೇ ಇರ್ಲಿ ಬಾ, ಕೆಲಸ ಮಾಡ್ಕೊಂಡು ಅಲ್ಲೇ ಇರು ನೀನು. ಸುಸುನಾ ಇರಿ, ಇನ್ನೇನು ಆಚೆನೇ ಹೋಗ್ತೀವಲ್ಲ. ನಡಿ, ಜಾಗ ಬಿಡು. ಅಚ್ಚು ಬಿಡು. ಆ್ಯಂಡ್ ಇವಾಗ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 3 hours ಐಕ್ಯಾದಲ್ಲೇ ಇದ್ದೆ. ಆ್ಯಂಡ್ ಇವಾಗ ಬ್ಯಾಕ್ ಟು ಹೋಮ್. ಏಯ್ ಇರೋ ಅತಿ ಆಗೈತ ಒಂದು. ಯಾವುದು? ಏಯ್ ಬಾ, ಎದ್ರಲ್ಲಿ ಹೋಗೋಣ. ಟೂ ಅಮ್ಮ, ಟೂ ಟಿಕೆಟು. ಕಾಲು ನೋವ್ತೈತಾ? ನಂಗಿನ್ನೂ ಜಾಸ್ತಿ ನೋವ್ತೈತೆ. ಅಲ್ಲೂ ಹಂಗೆ ಇಟ್ಕೊಳ್ಳಿ. ಈ ಕೈ ಆಗಲ್ಲ ಮನೆ. ಹಿಂಗೆ ಇಟ್ಕೊಳ್ಳಿ ಆಯಿತಾ? ಹಿಂಗೆ ಕೂತ್ಕೋ. ಅದೇ ಕೂತ್ಕೊಂತೀನಿ. ಕಾಣಿಸ್ತಿದ್ದೀನಾ? ಇಲ್ಲ. ಇಲ್ಲಿವರೆಗೂ ಕಾಣಿಸ್ತಿದ್ದೀನಾ? ಚೂರು ಮೇಲೆತ್ತಿ. ಹಿಂಗ ನಾನು ಕಾಣಿಸ್ಬೇಕು, ಇಲ್ಲಿವರೆಗೂ ಕಾಣಿಸ್ಬೇಕು ನಾನು. ಹ್ಞೂ, ಕಾಣಿಸ್ತಾ ಇದೆಯಾ? ಇಷ್ಟವರೆಗೂ ಇದ್ರ ಮೇಲೆ ಜಾಸ್ತಿ ಖಾಲಿ ಅನಿಸ್ತೈತಾ? ಸ್ವಲ್ಪ ಚೂರು ಮೇಲೆತ್ತಿ, ಅಂದರೆ ಕ್ಲೀನಾಗಿ. ಇವಾಗ ಕರೆಕ್ಟ್. ಓಕೆನಾ? ಇವಾಗಷ್ಟೇ ಮನೆಗೆ ಬಂದ್ವಿ. ಏನೇನು ತಂದಿದ್ದೀನಿ ಐಕ್ಯಾದಿಂದ ಅಂತ ತೋರಿಸ್ತೀನಿ. ತುಂಬ ಐಟಮ್ಸ್ ತಂದಿಲ್ಲ, ಸ್ವಲ್ಪ ಐಟಮ್ಸ್ ತಂದಿದ್ದೀನಿ. ನನಗೆ ಯೂಸ್ ಆಗುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡಬೇಕು. ಆ್ಯಂಡ್ ಫಸ್ಟ್ ಐಟಮ್ ಬಂದು ಈ ಬಾಕ್ಸ್ಗಳು. ಇದಕ್ಕೆ 120 ಕೊಟ್ವಿ. ಇದಕ್ಕೆ 3 ಬಾಕ್ಸ್ ಬರುತ್ತೆ. ಇದರಲ್ಲಿ ಸ್ಟೋರೇಜ್ ಬಾಕ್ಸು ಚೆನ್ನಾಗಿದೆ, ಬಟ್ ವರ್ತ್ 120ಗೆ ವರ್ತ್ ಇದೆ ಇದು. ಆ್ಯಂಡ್ ಈ ಥರದ್ದು 2 ಬೌಲ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಬೌಲ್. ಚೆನ್ನಾಗಿದೆ. 199 rupees ಈಚ್ ಬರುತ್ತೆ ಇದು. ಆ್ಯಂಡ್ ಇದೊಂದು ಟಪ್ಪರ್ವೇರ್ ಬೌಲ್. ಇದಕ್ಕೆ 49 rupees, 50 rupees ಅಪ್ರಾಕ್ಸಿಮೇಟ್ಲಿ. ಹಾಗೆ ಇದೊಂದು ದೊಡ್ಡ ಗ್ಲಾಸ್, 1/2 ಲೀಟರ್ ಗ್ಲಾಸ್ ಆಗುತ್ತೆ ಇದು. ಇದೊಂದು 50 rupees ಕೊಟ್ಟೆ, ಟಪ್ಪರ್ವೇರ್ ಇದೂ. ಕ್ಯೂಟಾಗಿರೋದು ಮನಿ ಪ್ಲ್ಯಾಂಟ್ ತೊಗೊಂಡಿದ್ದೀನಿ, 70 rupees, ವರ್ತ್ ಬೈಯಿಂಗ್ ಇದು 70ಗೆ. ಆ್ಯಂಡ್ ಇದೊಂದು ಸ್ಪ್ರೇ ಬಾಟಲ್ 150 ಕೊಟ್ಟೆ ಅನ್ಸುತ್ತೆ. ಐ ಥಿಂಕ್ ಜಾಸ್ತಿ ಆಯಿತು ಅನ್ಸುತ್ತೆ ಇದಕ್ಕೆ 150. ಆ್ಯಂಡ್ ಈ ಕ್ಲೋತ್ಸ್ ಮಾತ್ರ ವರ್ತ್ ಬೈಯಿಂಗ್ ಇದೆ. ಪೀಸ್ ಆಫ್ 4 ಬರುತ್ತೆ, 4 ಪೀಸಸ್ ಬರುತ್ತೆ. 120 ಕೊಟ್ಟೆ. ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಕಿಚನ್ಗೆ ಯೂಸ್ ಆಗುವಂಥ ಬಟ್ಟೆ, ಆ್ಯಂಡ್ ಹ್ಯಾಂಡ್ಗೂ ಯೂಸ್ ಮಾಡ್ಕೊಳ್ಬೋದು. ಇಷ್ಟೇ ಐಟಮ್ಸ್ ತಂದಿದ್ದು. ಆ್ಯಂಡ್ ತುಂಬ ಓಡಾಡೋದಿರುತ್ತೆ ಐಕ್ಯಾದಲ್ಲಿ. ನನಗೆ ಅಷ್ಟು ಐಡಿಯಾ ಇರಲಿಲ್ಲ, ಫಸ್ಟ್ ಟೈಮ್ ಹೋಗಿರೋದು. ತುಂಬ ಓಡಾಡಬೇಕು. ಆ್ಯಂಡ್ ನಮ್ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ ನಾಗಸಂದ್ರಾಗೆ, ಟಿನ್ ಫ್ಯಾಕ್ಟ್ರಿಯಿಂದ ನಾಗಸಂದ್ರಾಗೆ ಹೋಗಿದ್ದೆ ನಾನು. ಆ್ಯಂಡ್ 1 hour ಆಗುತ್ತೆ ಮೆಟ್ರೋದಲ್ಲಿ, ಡೈರೆಕ್ಟ್ ಮೆಟ್ರೋ ಇಲ್ಲ, ಇಂಥ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ತುಂಬ ಓಡಾಡಬೇಕು, ಸ್ಟ್ರೆಂತ್ ತೊಗೊಂಡು ಓಡಾಡಿ. ಆ್ಯಂಡ್ ಕಂಫರ್ಟಬಲ್ ಶೂ ಇಟ್ಕೊಂಡು ಹೋಗಬೇಕು. ನಾನಂತೂ ಹೀಲ್ಸ್ ಹಾಕ್ಕೊಂಡು ಹೋಗಿದ್ದೆ, ಕಾಲಂತೂ ತುಂಬ ನೋವ್ತಾ ಇದೆ. ಆ್ಯಂಡ್ ಏನಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿದರೆ, ಅದು ಯಾರಾದರೂ ಮನೆ ಕಟ್ಟುತ್ತಿರೋರಿಗೆ ಇಂಟೀರಿಯರ್ಸ್ ಹೇಗೆ, ಮನೆನ ಹೇಗೆ ಇಟ್ಕೊಳ್ಬೇಕು, ಆರ್ಗನೈಸ್ಡ್ ಆಗಿ ಹೇಗೆ ಇಟ್ಕೊಳ್ಬೇಕು ಅನ್ನೋರಿಗೆ ಜಾಸ್ತಿ ಯೂಸ್ ಆಗುತ್ತೆ. ಆ್ಯಂಡ್ ನೋಡೋಣ, ನಾನು ಸ್ವಲ್ಪ ಅಲ್ಲಿಂದ ಕಿಚನ್ ಆರ್ಗನೈಸ್ ಹೆಂಗೆ ಇಟ್ಕೊಳ್ಬೋದು ಅಂತ ನೋಡ್ಕೊಂಡು ಬಂದಿದ್ದೀನಿ. ನಾನು ಕಿಚನ್ನ ಆರ್ಗನೈಸ್ ಮಾಡಬೇಕು, ಆ ವಿಡಿಯೋ ಕೂಡ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಸಾರಿ ಹಾಗೇನು, ಏನಕ್ಕಂದರೆ ನಾನು ವೀಡಿಯೋಸ್ನ ಅಪ್ಲೋಡೇ ಮಾಡ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತಿದ್ದೀನಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು.
ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋದಕ್ಕೆ ನನಗೂ ಕಷ್ಟ ಆಗ್ತಾಯಿದೆ. ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲಾದರೂ ಹೋದಾಗ ವೀಡಿಯೋಸ್ ಮಾಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.